ಇಲ್ಲಿ ನೋಡಿ ಕರಡಿ. ನನ್ನ ಲೈಫಲ್ಲಿ ಸುಮಾರು ಸಫಾರಿ ಮಾಡಿದ್ದೇನೆ, ಆದ್ರೆ ಇಷ್ಟರವರೆಗೆ ನಾನು ಕರಡಿ ನೋಡಿರ್ಲಿಲ್ಲ. ಇವತ್ತಿಷ್ಟು ಹತ್ರದಿಂದ ನೋಡಿ ಸುಮಾರು ಖುಷಿ ಆಗ್ತಿದೆ. ಇದು ಬರೀ ಜಲಪಾತ ಅಲ್ಲ, ಕಂಪ್ಲೀಟ್ ನೇಚರ್ ಎಕ್ಸ್ಪೀರಿಯನ್ಸ್. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನ್ ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡ್ಬಿಟ್ಟು ನೋಡಿ. ಇವತ್ತು ನಾವು ಹೋಗ್ತಿದ್ದೇವೆ ಪಕಾವ್ ಮತ್ತೆ ಕ್ವಾಂಗ್ಸಿ ವಾಟರ್ಫಾಲ್. ಪಕಾವ್ ನಿನ್ನೆ ಹೋಗ್ಬೇಕಿತ್ತು, ನಾನು ನಿಮ್ಗೆ ಹೇಳಿದೆ ಅಲ್ಲ, ಕ್ರೂಸ್ ಬೆಳಿಗ್ಗೆ ಹೊರಟೋಗಿತ್ತು. ಮತ್ತೆ ನಾವು ಹೋದಾಗ ಸ್ವಲ್ಪ ಲೇಟ್ ಆಯ್ತು. ಸೊ ನಮ್ಮ ಬೇರೆ ಎಲ್ಲ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗ್ತಿದೆ, ಅದಕ್ಕೋಸ್ಕರ ನಾವು ನಿನ್ನೆ ಮಾಡಿರ್ಲಿಲ್ಲ. ಇವತ್ತು ನಾವು ವಾಟರ್ಫಾಲ್ ಮತ್ತೆ ಪಕಾವ್ ಎರಡೂ ಒಟ್ಟಿಗೆ ಮಾಡೋಣ ಅಂತಿದ್ದೇವೆ. ಬಟ್ ನಾವು ಇವತ್ತು ಕ್ರೂಸ್ ಇಂದ ಹೋಗ್ತಾ ಇಲ್ಲ, ನಾವು ಹೋಗ್ತಿರೋದು ಬೈ ರೋಡ್. ಗಾಡಿ ಬುಕ್ ಮಾಡಿದ್ದೇವೆ, ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ ಇವಾಗ. ಸೊ ಎರಡು ಪ್ಲೇಸ್ ಅನ್ನು ಕವರ್ ಮಾಡಿಬಿಟ್ಟು ವಾಪಸ್ ಬರೋಣ. ಫಸ್ಟ್ ಕುವಾಂಗ್ಸಿ ವಾಟರ್ಫಾಲ್ಗೆ ಹೋಗೋಣ. ನಾವೀಗ ಕಾರ್ ಪಾರ್ಕಿಂಗ್ ಇರೋದ್ ತನಕ ಬಂದಿದ್ದೇವೆ. ನೀವು ಯಾವುದೇ ವೆಹಿಕಲ್ ಅಲ್ಲಿ ಬಂದರೂ ಕೂಡ ಈ ಪಾಯಿಂಟ್ ತನಕನೇ ನಿಮ್ಮ ವೆಹಿಕಲ್ ಅಲ್ಲಿ ಬರ್ಬೋದು. ಅದರ ನಂತರ ಟಿಕೆಟ್ ತಕೊಂಡು ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಮುಂದೆ ಹೋಗ್ಬೇಕಾಗ್ತದೆ. ಇಲ್ಲಿ ತುಂಬಾ ಥಂಡಿ ಇದೆ. ನಾವು ಚೆಕ್ ಮಾಡಿದಾಗ ಟೆಂಪರೇಚರ್ ಇಲ್ಲಿ ಬರೋ ಮೊದಲು ಜಾಸ್ತಿ ಥಂಡಿ ಅಂತ ತೋರಿಸ್ತಿರ್ಲಿಲ್ಲ. ಹಾಗಾಗಿ ಏನು ಚಳಿ ಬಟ್ಟೆ ಎಲ್ಲ ಏನು ಹಿಡ್ಕೊಂಡ್ ಬರ್ಲಿಲ್ಲ, ಗ್ಲೌಸ್ ಎಲ್ಲ ಏನು ತಂದಿಲ್ಲ. ಬಟ್ ಇವಾಗ ನೋಡ್ಬೋದು ನೀವು ನಾನು ಹೇಗ್ ಕವರ್ ಮಾಡ್ಕೊಂಡಿದ್ದೇನೆ ಜಾಕೆಟ್ ಇಂದ ಅಂತ ಹೇಳಿ. ಈ ಗಾಡಿಯಲ್ಲೆಲ್ಲ ಹೋಗ್ಬೇಕಾದ್ರೆ ತುಂಬಾ ಚಳಿ ಆಗುತ್ತೆ. ಟಿಕೆಟ್ ತಗೊಳ್ಳೋಣ ಬನ್ನಿ. ಫಾರಿನರ್ಸ್ಗೆ 60,000 ಕಿಪ್ ಪ್ರೈಸ್ ಎಂಟ್ರಿ ಟಿಕೆಟ್. ಮತ್ತೆ ಟೈಮಿಂಗ್ 8 AM to 5 PM. ಟಿಕೆಟ್ ಸ್ವೈಪ್ ಮಾಡಾಯ್ತು, ಬನ್ನಿ ಹೋಗೋಣ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ. ಕ್ವಾಂಗ್ಸಿ ವಾಟರ್ಫಾಲ್ ಎಂಟ್ರೆನ್ಸ್ ತಲುಪಿದ್ದೇವೆ. ಇಲ್ಲಿಂದ ಮುಂದೆ ನಡ್ಕೊಂಡೆ ನಾವು ಈ ಏರಿಯಾ ಎಕ್ಸ್ಪ್ಲೋರ್ ಮಾಡಬೇಕು. ಒಳಗಡೆ ಹೋಗೋ ಮೊದಲು ನಿಮ್ಗೆ ಏನಾದ್ರು ತಿನ್ಬೇಕು ಅಂತಿದ್ರೆ ಇಲ್ಲಿ ಫ್ರೆಶ್ ಫ್ರೂಟ್ಸ್ ಇದೆ, ಮತ್ತೆ ನಾನ್ ವೆಜ್ ಐಟಮ್ಸ್ ಎಲ್ಲ ಸಿಗ್ತದೆ. ಈವನ್ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಎಂಟ್ರಿ ಗೇಟ್ ಅಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೇಕಾಗ್ತದೆ. ಒಳಗೆ ಹೋದ್ ಕೂಡಲೇ ನಿಮ್ಗೆ ಮ್ಯಾಪ್ ಎಲ್ಲ ಅವೈಲೇಬಲ್ ಇದೆ. ಇಲ್ಲಿ ಏನೇನ್ ನೋಡ್ಲಿಕ್ಕೆ ಇದೆ, ಹೇಗ್ ಹೋಗೋದು ಅದೆಲ್ಲ ಇದೆ ಮ್ಯಾಪ್ ಅಲ್ಲಿ. ಒಳಗಡೆ 2 ರಸ್ತೆ ಇದೆ. ಒಂದು ವೇ ಟು ಮೇನ್ ವಾಟರ್ ಫಾಲ್, ಇನ್ನೊಂದು ವಾಕಿಂಗ್ ಟ್ರೈಲ್. ಸೊ ವಾಕಿಂಗ್ ಟ್ರೈಲ್ ಚೂಸ್ ಮಾಡಿ ಅಲ್ಲಿಂದ ಹೋದ್ರೆ ನೀವು ಲೋವರ್ ಲೆವೆಲ್ ವಾಟರ್ ಫಾಲ್ ಇಂದ ಸ್ಟಾರ್ಟ್ ಆಗಿ ಟಾಪ್ ಲೆವೆಲ್ ತನಕ ಹೋಗ್ಬೋದು. ಮತ್ತೆ ವಾಪಸ್ ಬರ್ತಾ ಇನ್ನೊಂದು ರಸ್ತೆಯಲ್ಲಿ ವಾಪಸ್ ಬರ್ಬೋದು. ಇಲ್ಲಿ ರೆಸ್ಕ್ಯೂಡ್ ಏಸಿಯಾಟಿಕ್ ಬೇರ್ಸ್ ಅನ್ನ ಸೇಫ್ ಎನ್ವೈರನ್ಮೆಂಟ್ ಅಲ್ಲಿ ಇಡಲಾಗಿದೆ. ನೋಡ್ಲಿಕ್ಕೆ ತುಂಬಾ ಕ್ಯೂಟ್ ಆಗಿವೆ ಅಲ್ಲ. ಎಷ್ಟೊಂದು ಸಫಾರಿ ಮಾಡಿದ್ದೇನೆ, ಬಟ್ ಇಷ್ಟರವರೆಗೆ ನಾನು ಕರಡಿ ನೋಡಿರ್ಲಿಲ್ಲ ಲೈವ್. ಇವತ್ ನಂಗೆ ನೋಡ್ಲಿಕ್ಕೆ ಸಿಕ್ತು. ಟೋಟಲ್ 6 ಕರಡಿ ನೋಡಿದೆ ಇಲ್ಲಿವರೆಗೆ. ಇನ್ನೂ ಜಾಸ್ತಿ ಇದೆಯಾ ಗೊತ್ತಿಲ್ಲ, ಬಟ್ ಇಲ್ಲಿ ನೀವು ನೋಡ್ಬೋದು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕರಡಿ ಇದೆ ನೋಡಿ. 6 ಕರಡಿ ನೋಡಿದೆ. ಬೇರ್ ಸೆಂಟರ್ ಇಂದ ಮುಂದೆ ನಡ್ಕೊಂಡು ಬಂದ ಹಾಗೆ ನಮ್ಗೆ ಈ ಮಲ್ಟಿ ಟಿಯರ್ ವಾಟರ್ ಫಾಲ್ ನ ಫಸ್ಟ್ ಲೇಯರ್ ಸಿಕ್ತು.
ಬ್ಯೂಟಿಫುಲ್ ಆಗಿದೆ ನೀರಿನ ಕಲರ್, ಟರ್ಕಾಯ್ಸ್ ಬ್ಲೂ ಕಲರ್ ನೀರು ಇಲ್ಲಿ. ಒಂಥರ ಗ್ಲಾಸ್ ತರ ಕ್ಲಿಯರ್ ಇದೆ. ಮುಂದಕ್ಕೆ ಹೋದ ಹಾಗೆ ವಾಟರ್ ಫಾಲ್ ಇನ್ನೂ ಬ್ಯೂಟಿಫುಲ್ ಆಗ್ತಿದೆ. ಆಕ್ಚುಲಿ ಇಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದಂತೆ, ಬಟ್ ಯಾರೋ ಸ್ವಿಮ್ ಮಾಡ್ತಿರೋದು ತೋರ್ತಿಲ್ಲ ಇವಾಗ. ನಾನಂತೂ ಸ್ವಿಮ್ ಮಾಡ್ಲಿಕ್ಕೆ ಹೋಗೋದಿಲ್ಲಪ್ಪ. ಇಲ್ಲಿನ ನೇಚರ್ನ ಬ್ಯೂಟಿ ನೋಡಿ ನನ್ಗೆ ತುಂಬಾನೇ ಖುಷಿ ಆಗ್ತಿದೆ. ಈ ಮಿಲ್ಕಿ ಬ್ಲೂ ಕಲರ್ ವಾಟರ್ ಇದಲ್ಲ ನೋಡಿ, ಇದು ಆಕ್ಚುಲಿ ಇದಕ್ಕೆ ಈ ಕಲರ್ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿನ ಲೈಮ್ ಸ್ಟೋನ್ ರಾಕ್ಸ್ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಕಂಟೆಂಟ್ ಜಾಸ್ತಿ ಇದೆ, ಹಾಗಾಗಿ ಇದು ಈ ತರ ಮಿಲ್ಕಿ ಬ್ಲೂ ಕಲರ್ ತೋರ್ತಿದೆ. ಇಲ್ಲಿ ನೀರಲ್ಲಿ ಮೀನ್ ಕೂಡ ಇದೆ ನೋಡಿ, ನೀರೆಷ್ಟು ಕ್ಲಿಯರ್ ಇದೆ ಅಂತ ಅದ್ರಲ್ಲೇ ಗೊತ್ತಾಗ್ತದೆ. ಇದು ಈ ಮಲ್ಟಿ ಟಿಯರ್ ವಾಟರ್ ಫಾಲ್ ನ ಸ್ಟಾರ್ಟಿಂಗ್ ಪಾಯಿಂಟ್. ಒಂಥರ ಪೋಸ್ಟ್ ಕಾರ್ಡ್ ಪೇಂಟಿಂಗ್ ತರ ಇದೆ ಅಲ್ಲ, ತುಂಬಾ ಬ್ಯೂಟಿಫುಲ್ ಆಗಿದೆ. ಮಳೆಗಾಲದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ತೋರ್ಬೋದು. ಇದು ಬರೀ ಜಲಪಾತ ಅಲ್ಲ, ಕಂಪ್ಲೀಟ್ ನೇಚರ್ ಎಕ್ಸ್ಪೀರಿಯನ್ಸ್. ಪರ್ಫೆಕ್ಟ್ ಫಾರ್ ಫೋಟೋಗ್ರಫಿ, ಅಡ್ವೆಂಚರ್ ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಿಕ್ಕೆ. ನೀವು ಜಿಪ್ಲೈನ್ ಕೂಡ ಮಾಡ್ಬೋದು ನೋಡಿ, ಜನರು ಜಿಪ್ಲೈನ್ ಮಾಡ್ತಿರೋದು ತೋರ್ತಿದೆ. ಅಡ್ವೆಂಚರ್ ಇಷ್ಟ ಅಂತ ಹೇಳಿದ್ರೆ ಇದು ಒಂದು ಪರ್ಫೆಕ್ಟ್ ಸ್ಪಾಟ್. ಇಲ್ಲಿಂದ ಮೇಲೆ ಹೋದ್ರೆ ಒಂದು 542 ಸ್ಟೆಪ್ಸ್ ಇದೆ ಅಂತೆ. ಅಲ್ಲೊಂದು ವ್ಯೂ ಪಾಯಿಂಟ್ ಕೂಡ ಇದೆ, ಬಟ್ ನಾವಲ್ಲಿ ಹೋಗ್ತಾ ಇಲ್ಲ ಇವಾಗ. ಅಲ್ಲಿ ರೆಸ್ಟೋರೆಂಟ್ ಕೂಡ ಇದೆ ಅದ್ರ ಮೇಲೆ. ವಾಪಸ್ ಬರ್ಬೇಕಾದ್ರೆ ಕೂಡ ಕರಡಿಗಳು ನೋಡ್ಲಿಕ್ಕೆ ಸಿಕ್ಕಿದ್ವು ನೋಡಿ. ಇವಾಗಂತೂ ಇಲ್ಲಿ 7 ಕರಡಿ ಒಟ್ಟಿಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ನನ್ಗೆ. ವಾಹ್, ವಾಟ್ ಅನ್ ಎಕ್ಸ್ಪೀರಿಯನ್ಸ್. ಎಕ್ಸಿಟ್ ಅಲ್ಲಿ ನಾವು 30,000 ಕಿಪ್ ಕೊಟ್ಟು ಇದೊಂದೇನೋ ಬೀಜ ತಕೊಂಡ್ವಿ ತಿನ್ಲಿಕ್ಕೆ. ಇದ್ರ ಹೆಸರು ನಿಮ್ಗೆ ಏನು ಅಂತ ಗೊತ್ತಿದ್ರೆ ನಂಗೆ ಕಾಮೆಂಟ್ ಅಲ್ಲಿ ಹೇಳಿ. ನಾವಿಲ್ಲಿ ವಾಟರ್ ಫಾಲ್ ಹತ್ರ ಈ ಯಾವ್ದೋ ಒಂದು ಫ್ರೂಟ್ ಸೀಡ್ಸ್ ತಕೊಂಡ್ವಿ. ಇದು ತಿನ್ಲಿಕ್ಕೆ ನಮ್ಮ ರೋಸ್ಟೆಡ್ ಕ್ಯಾಶ್ ಇದೆ ಅಲ್ಲ, ಆ ತರ ಇದೆ. ಹೀಗಿದೆ ನೋಡಿ, ತಿನ್ಬೇಕಲ್ಲ ಹಾಗೆ ಅನಿಸ್ತದೆ ನನಗೆ. ಚೆನ್ನಾಗಿದೆ. ಆನ್ ದ ವೇ ಏನಾದ್ರೂ ತಿನ್ಬಿಟ್ಟು ಹೋಗೋಣ ಅಂತ ಆನ್ಲೈನ್ ಸರ್ಚ್ ಮಾಡಿದಾಗ ನಾಕೋನ್ ಕ್ಯಾಫೆ ಅಂತ ಸಿಕ್ತು. ಇದರ ರಿವ್ಯೂಸ್ ಚೆನ್ನಾಗಿದೆ, ಸೊ ಹಾಗಾಗಿ ನಾವಿವಾಗ ಇಲ್ಲಿ ಏನಾದ್ರು ತಿನ್ಬಿಟ್ಟು ಹೋಗೋಣ ಅಂತ ಬಂದಿದ್ದೇವೆ. ನಾವಿಲ್ಲಿ ಸೀ ಫುಡ್ ನೂಡಲ್ ಸೂಪ್ ಮತ್ತೆ ವೆಜಿಟೇಬಲ್ ನೂಡಲ್ ಸೂಪ್ ತಗೊಂಡಿದ್ದೇವೆ. ಎರಡದ್ದು ಟೇಸ್ಟ್ ತುಂಬಾ ಚೆನ್ನಾಗಿದೆ. ಗಾಡಿಯಲ್ಲಿ ಇಲ್ಲಿ ತನಕ ಮಾತ್ರ ಬರ್ಲಿಕ್ಕಾಗೋದು. ಇಲ್ಲಿಂದ ನಾವು ರಿವರ್ ಕ್ರಾಸ್ ಮಾಡಿ ಪಕಾವ್ ಕೇವ್ಸಿಗೆ ಹೋಗ್ಬೇಕು. ಅಲ್ಲಿ ತೋರಿಸಿದಲ್ಲ ಅದು ಪಕಾವ್ ಕೇವ್ಸ್. ಅಲ್ಲಿಗೆ ಹೋಗ್ಬೇಕಾದ್ರೆ ನಾವಿವಾಗ ಇಲ್ಲಿ ಬೋಟ್ ರೈಡ್ ಮಾಡಬೇಕು. ಟಿಕೆಟ್ ಪ್ರೈಸ್ 15,000 ಕಿಪ್ ಪರ್ ಪರ್ಸನ್.
ಫಾರಿನರ್ಸ್ಗೆ ಪಕಾವ್ ಕೇವ್ಗೆ ಹೋಗ್ಬೇಕಾದ್ರೆ ಟಿಕೆಟ್ ಪ್ರೈಸ್ 30,000 ಕಿಪ್ ಪರ್ ಪರ್ಸನ್. ಮತ್ತೆ ಇದು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಓಪನ್ ಇರ್ತದೆ. ನಾವು ಟಿಕೆಟ್ ತಗೊಂಡಾಯ್ತು, ಬನ್ನಿ ಹೋಗೋಣ. ಇಲ್ಲಿ 2 ಕೇವ್ ಇದೆ ಈ ಜಾಗದಲ್ಲಿ. ಇದರಲ್ಲಿ ಪ್ರತಿಯೊಂದು ಕೇವಲ್ಲಿ ಕೂಡ ಸಾವಿರಾರು ಬುದ್ಧ ಸ್ಟ್ಯಾಚ್ಯೂಸ್ ಇದೆ. ಇದು ಇಲ್ಲಿಗೆ ಬರ್ತಿದ್ದ ಭಕ್ತಾದಿಗಳು ಮತ್ತೆ ಈ ಬುದ್ಧಿಸ್ಟ್ ಮಾಂಗ್ಸ್ ಎಲ್ಲ ಇದ್ದಾರಲ್ಲ, ಇವರೆಲ್ಲ ಇಲ್ಲಿ ಭಕ್ತಿಯಿಂದ ಬುದ್ಧನ ಸ್ಟ್ಯಾಚ್ಯೂ ಅನ್ನ ತಕೊಂಡ್ ಬಂದಿರ್ತಿದ್ರು. ಹಾಗಾಗಿ ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹಾಗಾಗಿ ಇವಾಗ ಇಲ್ಲಿ ಪ್ರತಿಯೊಂದು ಕೇವ್ ಒಳಗಡೆ ಕೂಡ ಸುಮಾರು ಬುದ್ಧ ಸ್ಟ್ಯಾಚ್ಯೂಸ್ ಇದೆ, ಚಿಕ್ಕದ್ರಿಂದ ಹಿಡಿದು ದೊಡ್ಡ ಸ್ಟ್ಯಾಚ್ಯೂ ವರೆಗಿದೆ. ಒಂದ್ ಕೇವ್ ಆ ಸೈಡ್ ಇದೆ ಅಂಡ್ ಇನ್ನೊಂದು ಕೇವ್ ಈಚೆ ಇದೆ. ಬನ್ನಿ ಹೋಗೋಣ, ನೋಡೋಣ ಕೇವ್. ಈ ಸೆಕೆಂಡ್ ಕೇವ್ಗೆ ಹೋಗ್ಬೇಕಾದ್ರೆ ಸುಮಾರು ಮೆಟ್ಲು ಹತ್ತಬೇಕು. ನನಗಂತೂ ಸುಸ್ತಾಯ್ತು. ಬರ್ಬೇಕಾದ್ರೆ ನಾವು ಬೋಟ್ ಟಿಕೆಟ್ ತಗೊಂಡಿದ್ವಲ್ಲ, ಅದರಲ್ಲಿ ವಾಪಸ್ ಹೋಗೋ ಕಾಸ್ಟ್ ಕೂಡ ಇನ್ಕ್ಲೂಡೆಡ್.
ಸೊ ನಾವಿವಾಗ ಯಾವ ಬೋಟಲ್ಲಿ ಬಂದಿದ್ವೋ ಅದೇ ಬೋಟಲ್ ವಾಪಸ್ ಹೋಗ್ತಿದ್ದೇವೆ. ನಾರ್ಮಲಿ ಇಲ್ಲಿ ತನಕ ಜನರು ಸಿಟಿಯಿಂದ ಕ್ರೂಸ್ ಅಲ್ಲಿ ಬರ್ತಾರೆ. ಅದು ತುಂಬಾ ಲಾಂಗ್ ಡಿಸ್ಟೆನ್ಸ್ ಜರ್ನಿ. ನಿನ್ನೆ ನಾವು ಅದ್ ಮಾಡ್ಬೇಕಂತ ಎಣಿಸಿದ್ವಿ, ಬಟ್ ನಾನು ಹೇಳ್ದೆ ಅಲ್ಲ, ಟೈಮ್ ಇರ್ಲಿಲ್ಲ, ಮಿಸ್ ಆಗೋಯ್ತು ಅಂತ ಹೇಳಿ. ಸೊ ಹಾಗಾಗಿ ನಾವಿವತ್ತು ಗಾಡಿಯಲ್ಲಿ ಇಲ್ಲಿವರೆಗೆ ಬಂದು ಈ ಸಣ್ಣ ಡಿಸ್ಟೆನ್ಸ್ ಬೋಟಲ್ಲಿ ಕವರ್ ಮಾಡಿದ್ದೇವೆ. ನನ್ಗೆ ಆಕ್ಚುಲಿ ಇದು ಬೆಟರ್ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಇದರಲ್ಲಿ ನಮ್ಮ ಟೈಮ್ ಮತ್ತೆ ಮನಿ ಎರಡೂ ಸೇವ್ ಆಗ್ತದೆ, ಮತ್ತೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಆಗೋಯ್ತು ನೋಡಿ. ಗಾಡಿ ಇದ್ರೆ ಎಕ್ಸ್ಟ್ರಾ ಜಾಗಗಳನ್ನು ಕೂಡ ಕವರ್ ಮಾಡ್ಬೋದು. ಇದು ಬ್ಯಾನ್ ಶಾಂಘೈ ಅಂತ ವಿಲೇಜ್, ಇದನ್ನ ವಿಸ್ಕಿ ವಿಲೇಜ್ ಅಂತ ಕೂಡ ಕರೀತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಟ್ರೆಡಿಷನಲ್ ವಿಸ್ಕಿ, ಅದನ್ನ ಲಾವೋ ಅಂತ ಕರೀತಾರೆ. ಇದು ಇಲ್ಲಿನ ರೈಸ್ ಇಂದ ಮಾಡುವಂತ ವಿಸ್ಕಿ. ಸೊ ನಾವಿವಾಗ ಆ ಜಾಗ ನೋಡ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ವೆರೈಟಿ ಆಫ್ ಡ್ರಿಂಕ್ಸ್ ಬಾಟಲ್ಸ್ ತೋರ್ತಿದೆ, ಬಟ್ ಮ್ಯಾಕ್ಸಿಮಮ್ ಬಾಟಲ್ಸ್ ಅಲ್ಲಿ ಹಾವು, ಚೇಳು ಇದೇ ಎಲ್ಲ ತುಂಬಿಕೊಂಡಿದೆ. ನಾನು ಈ ತರ ಡ್ರಿಂಕ್ಸ್ ನೋಡ್ತಿದ್ದು ಫಸ್ಟ್ ಟೈಮ್ ಅಲ್ಲ, ವಿಯೆಟ್ನಾಮ್ಗೆ ಹೋದಾಗ್ಲೂ ನೋಡಿದ್ದೆ. ಬಟ್ ಎವ್ರಿ ಟೈಮ್ ಅದನ್ನ ನೋಡಿದಾಗ ಆ ಬಾಡಿಲಿ ಆಗೋ ಫೀಲಿಂಗ್ ಮಾತ್ರ ಸೇಮ್. ಇಲ್ಲಿ ಆಕ್ಚುಲಿ ಗ್ರೂಪ್ ಅಲ್ಲಿ ಜನರು ಬಂದಾಗ ವಿಸ್ಕಿ ಹೇಗ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಪ್ರೋಸೆಸ್ ಕೂಡ ತೋರಿಸ್ತಾರೆ. ಬಟ್ ವಿಸ್ಕಿ ಮಾಡೋ ಪ್ರೋಸೆಸ್ ನೋಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗ್ತದೆ. ನಾವಿವಾಗ ಅದೆಲ್ಲ ನೋಡ್ಲಿಕ್ಕೆ ಹೋಗುದಿಲ್ಲ, ಜಸ್ಟ್ ಈ ಜಾಗ ನೋಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದೇವೆ. ವಿಸ್ಕಿ ಮಾಡೋದಷ್ಟೇ ಅಲ್ಲ, ಇಲ್ಲಿ ಈವನ್ ಈ ಕರಕುಶಲ ಕಲೆ ಇದಲ್ಲ, ಅದು ಕೂಡ ತುಂಬಾ ಫೇಮಸ್. ಇವರು ಸಿಲ್ಕ್ ವೇವಿಂಗ್, ಪಾಟ್ರಿ, ಬ್ಯಾಂಬೂ ಬಾಸ್ಕೆಟ್ಸ್ ಇಂಥದೆಲ್ಲ ಐಟಮ್ ಮಾಡ್ತಾರೆ. ಕ್ವಾಲಿಟಿ ವೈಸ್ ಈ ಐಟಮ್ಸ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿವೆ. ಡಿಫ್ರೆಂಟ್ ಕ್ವಾಲಿಟಿ ಕೂಡ ಅವೈಲೇಬಲ್ ಇದೆ. ಬಟ್ ಪ್ರೈಸ್ ವೈಸ್ ತುಂಬಾನೇ ಹೈ ಇದೆ. ಸೊ ನೀವೇನಾದ್ರು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಪಕ್ಕಾ ಬಾರ್ಗೇನಿಂಗ್ ಮಾಡ್ಲೇಬೇಕು. ನಾವು ವಿಸ್ಕಿ ಮಾಡೋ ಜಾಗ ಎಲ್ಲಿದೆ ಅಂತ ಹುಡುಕ್ತಿರ್ಬೇಕಾದ್ರೆ ಒಂದು ರಾಂಗ್ ವೇ ಅಲ್ಲಿ ಹೋದ್ವಿ. ಆ ರೋಡಿದ ಎಂಡ್ ಅಲ್ಲಿ ನಮ್ಗೆ ಈ ಟೆಂಪಲ್ ಸಿಕ್ತು. ರಾಂಗ್ ರೂಟ್ ತಗೊಂಡ್ರು ಕೂಡ ರೈಟ್ ಜಾಗಕ್ಕೆ ತಲುಪಿದ್ವಿ ಅನ್ನೋ ರೀತಿ ಅನ್ಸ್ತು ನನ್ಗೆ. ಈ ಜಾಗ ತುಂಬಾ ಶಾಂತವಾಗಿದೆ. ಈ ಟೆಂಪಲ್ ಹೆಸರು ಶಾಂಘೈ ಅಂತ ಹೇಳಿ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ ನೋಡಿ, ಕಲರ್ಫುಲ್ ಆಗಿದೆ. ನೀವೇನಾದ್ರೂ ಪಕಾವ್ ಕೇವ್ಸ್ಗೆ ಬಂದ್ರೆ ಈ ವಿಸ್ಕಿ ವಿಲೇಜ್ ಮತ್ತೆ ಈ ಶಾಂಘೈ ಟೆಂಪಲ್ ವಿಸಿಟ್ ಮಾಡಿ. ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿದೊಂದು ಲೋಕಲ್ ಸ್ಟೋರ್ ಅಲ್ಲಿ ಇದೇನೋ ಒಂದು ಹೊಸ ಐಟಮ್ ನೋಡಿದ್ವಿ. ನೋಡ್ಲಿಕ್ಕೆ ನಂಗೆ ದೂರದಿಂದ ಏನೋ ಸಾರ್ ತರ ತೋರ್ತು, ಯಾಕಂದ್ರೆ ಪಂಪ್ಕಿನ್ ಎಲ್ಲ ತೋರ್ತಾ ಇತ್ತು ದೂರದಿಂದ. ಬಂದಿಲ್ಲಿ ನೋಡಿದ್ರೆ ಗೊತ್ತಾಯ್ತು ಇದು ಸ್ವೀಟ್ ಐಟಮ್ ಅಂತೆ. ಫುಲ್ ವಾಟ್ರಿ ಇದೆ. ಈ ಪಂಪ್ಕಿನ್ ಎಲ್ಲ ಹಾಕಿದ್ದಾರೆ, ಮತ್ತೆ ಇನ್ನೇನೋ ಎಲ್ಲ ಹಾಕಿದ್ದಾರೆ ಇದ್ರಲ್ಲಿ. ಇದು ಐ ಥಿಂಕ್ ಕೋಕೋನಟ್ ಮಿಲ್ಕ್ ಇಂದ ಮಾಡಿರೋಂಥದ್ದು. ಸ್ವೀಟ್ ಟೇಸ್ಟ್ ಇದೆ, ಬಿಸಿ ಬಿಸಿ ಆಗಿದೆ, ಚೆನ್ನಾಗಿದೆ. ನಿನ್ನೆ ರಾತ್ರಿ ನಾನು ಡಿನ್ನರ್ಗೆ ನೈಟ್ ಮಾರ್ಕೆಟ್ಗೆ ಬಂದಿದ್ದೆ ಅಲ್ವಾ, ಅದೇ ಮಾರ್ಕೆಟ್ಗೆ ನಾನು ಇವಾಗ ಕೂಡ ಬಂದಿದ್ದೇನೆ ನೋಡಿ. ಹ್ಯಾಪನಿಂಗ್ ಪ್ಲೇಸ್, ತಿನ್ಲಿಕ್ಕೆ ಸುಮಾರು ವೆರೈಟಿ ಇದೆ. ಸೊ ಇವತ್ತು ನಾವಿಲ್ಲಿ ಮಿಕಾಂಗ್ ರಿವರ್ ಫಿಶ್ ತಗೊಂಡಿದ್ದೇವೆ. ಇದನ್ನ ಈ ನಮ್ಮ ಬಾಳೆ ಎಲೆ ಒಳಗಡೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ಟೀಮ್ ಮಾಡಿದ್ದಾರೆ. ಇದು ಫಿಶ್ ನನ್ಗೆ ಫಿಶ್ ಚೆನ್ನಾಗಿದೆ, ತುಂಬಾ ಫ್ಲೆಶ್ ಇದೆ, ಅದರಲ್ಲಿ ತುಂಬಾ ರುಚಿಯಾಗಿದೆ. ಆದ್ರೆ ಅದ್ರಲ್ಲಿ ಮಸಾಲ ಇದೆ ಅಲ್ಲ, ಅದು ಏನು ಸ್ಪೆಷಲ್ ಮಸಾಲ ಅಂತ ಹೇಳಿ ಇಲ್ಲ. ಬಟ್ ಓಕೆ, ಚೆನ್ನಾಗಿತ್ತು ತಿನ್ಲಿಕ್ಕೆ. ಬಟ್ ಎಕ್ಸೆಪ್ಷನಲ್ ಟೇಸ್ಟ್ ಅಂತ ಏನೋ ಹೇಳೋ ಹಾಗಿಲ್ಲ. ಬಟ್ ಒಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು, ಹಾಗಿತ್ತು. ಮತ್ತೆ ಅದ್ರ ಜೊತೆಗೆ ನಾವು ಇವನ್ ಮ್ಯಾಂಗೋ ಸ್ಮೂದಿ ತಗೊಂಡಿದ್ದೇವೆ. ಇದು ತುಂಬಾ ಚೆನ್ನಾಗಿದೆ. ಮತ್ತೊಂದು ಮಿಕ್ಸ್ ಫ್ರೂಟ್ ಬೋಲ್ ತಕೊಂಡಿದ್ದೇನೆ. ಅದ್ರ ಜೊತೆಗೆ ನಿನ್ನೆ ನಾವು ರೈಸ್ ನೂಡಲ್ ಬೋಲ್ ಸೂಪ್ ತಕೊಂಡಿದ್ದೆ, ಅದನ್ನ ಕೂಡ ತಕೊಂಡಿದ್ದೇವೆ. ಇದು ನೋಡಿ, ಸೂಪ್ ಬೋಲ್ ನಿನ್ನೆದೆ. ಇದು ನಮ್ಗೆ ಇಷ್ಟ ಆಗಿತ್ತು, ಅದಕ್ಕೆ ಮತ್ತೆ ತಕೊಂಡಿದ್ದೇವೆ. ಹೊಟ್ಟೆ ತುಂಬಾ ತಿಂದ್ವಿ. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡ್ಬೇಕು. ಯಾಕಂದ್ರೆ ನಾಳೆ ಬೆಳಗ್ಗೆ ನಮ್ಗೆ ಫ್ಲೈಟ್ ಕ್ಯಾಚ್ ಮಾಡ್ಲಿಕ್ಕಿದೆ. ನಾವು ಲಾವೋಸ್ ಇಂದ ಚಾಂಗ್ ಮೈಗೆ ಹೋಗ್ತಿದ್ದೇವೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.